ಶಿವಮೊಗ್ಗದ ಶಿವಗಂಗಾ ಯೋಗ ಕೇಂದ್ರದಲ್ಲಿ ಸೂರ್ಯನ ಪೂಜೆ ರಥಸಪ್ತಮಿ ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಾವಿರಾರು ಯೋಗ ಶಿಬಿರಾರ್ಥಿಗಳು ಭಾಗವಹಿಸಿ ಸೂರ್ಯ ದೇವನಿಗೆ ವಿಶೇಷ ಪೂಜೆ ಹಾಗೂ 108 ಸೂರ್ಯ ನಮಸ್ಕಾರಗಳೊಂದಿಗೆ ರಥಸಪ್ತಮಿಯನ್ನು ಆಚರಿಸಿದರು. द्वे त्रीणि चत्वारि त्रीणि नव नमस्कार. ದಕ್ಷಿಣಕ್ಕೆ ಹೋಗ್ತಾ ಇದ್ದಂತಹ ಸೂರ್ಯ ಉತ್ತರಕ್ಕೆ ತಿರುಗತಕ್ಕಂತಹ ದಿವಸವಾದ್ದರಿಂದ ಅವನ ರಥವನ್ನು ತಿರುಗಿಸುವುದಾದ್ರಿಂದ ರಥ ಸಪ್ತಮಿ ಅಂತ ಹೇಳ್ತಾರೆ. ಸಪ್ತಮಿ ಅಂತ ಹೇಳೋದ್ರಿಂದಲೇ ಇದು ಚಾಂದ್ರಮಾನ ಅಂತ ಗೊತ್ತಾಗುತ್ತೆ. ಕಾಲವನ್ನು ಅಳೆಯುವುದನ್ನು ಎರಡು ವಿಧ, ಒಂದು ಸೂರ್ಯನ ಗತಿಯನ್ನು ಇಟ್ಟುಕೊಂಡು ಲೆಕ್ಕ ಮಾಡೋದು, ಒಂದು ಚಂದ್ರನ ಗತಿಯನ್ನು ಇಟ್ಟುಕೊಂಡು ಲೆಕ್ಕ ಮಾಡೋದು. ಸೂರ್ಯನ ಗತಿಯನ್ನು ಇಟ್ಟುಕೊಂಡು ಲೆಕ್ಕ ಮಾಡೋದಕ್ಕೆ ಸೌರಮಾನ ಅಂತ ಹೆಸರು. ಚಂದ್ರನ ಗತಿಯನ್ನು ಅನುಸರಿಸಿ ತಿಂಗಳ ಲೆಕ್ಕ ಹೇಳಿದರೆ ಅದಕ್ಕೆ ಚಾಂದ್ರಮಾನ ಅಂತ ಹೆಸರು. ಈ ರಥಸಪ್ತಮಿಯ ದಿವಸವನ್ನು ನಾವು ಚಾಂದ್ರಮಾನ ರೀತಿಯಲ್ಲಿ ಹೇಳ್ತಾ ಇದ್ದೇವೆ, ಯಾಕಂದರೆ ಸಪ್ತಮಿ ತಿಥಿಯ ದಿವಸ ಇದನ್ನು ಆಚರಿಸ್ತೇವೆ ಅಂತ.